ಬಂದೇವು ನೋಡ್ರಪ್ಪ. ನಿನ್ನೆ ಏನು ಮ್ಯಾಚ್ ಇತ್ತು ನೋಡ್ರಿ, ಅವೆಲ್ಲ ತಿಂಡಿ ಮುರ್ಸ್ಕೊಂಬ ಮ್ಯಾಚ್ ಅಂತಾರೆ ಅವಕ್ಕೆಲ್ಲ. ಅವನು ಇದು ಏನು ಮ್ಯಾಚ್ ರೀ, ಅವನು ಇದು ಬಾಲಿಂಗ್ ಮಾತ್ರ ಅವನು ಇದು ಬೆಂಕಿ ಅವನು ಇದು. ಮೊನ್ನೆ ಭುವನೇಶ್ವರ್ ಕಾಕ ಅವನು 50 ಹೊಡೆದು ಕಿಸಿನ ಅವನು ಕೈ ಎತ್ತಿದನು, ಎಲ್ಲಿ ಇವತ್ತು ಕೈ ಎತ್ತಾನೆ. ಒಂದು 2 ಓವರ್ ಮಸ್ತ್ ಹೊಡೆಸ್ಕೊಳ್ತೀನಿ ರೀ ಅವನು ಇದು. ಅದ್ರ ಸಲಿಂದ ಮತ್ತೆಲ್ಲ ಕಾಲು ಎತ್ತಾನೆ ನಂದಿದ್ದೀರಿ ಇವತ್ತು. ಎತ್ತಿಲ್ರಿ ಇವತ್ತು ಮಸ್ತ್ ಮಾಡ್ದನ್ ರೀ ಬಾಲಿಂಗ್ ಗಿಲ್ಲಿಂಗ್. ಅವನು ಇದು ಚೆನ್ನಾಗಿ 2 ವಿಕೆಟ್ ತಂದು ಕೊಟ್ಟುಂಡ್ರು. ಅದ್ರೊಳಗೆ ದಯಾಲ್ ಚೆನ್ನಾಗಿ ಮಾಡಿದ್ರಿ. ಆಯಿತು ನಮ್ಮದು ಟಗರ್ ಪಲ್ಯ ಶ್ರೇಯಸ್ ಶರ್ಮಾ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ದನ್ ರೀ ಬಾಲಿಂಗ್. ಆಯಿತು ನಮ್ದು ಹ್ಯಾಸಲ್ವುಡ್ ಕಾಕ ಅವರೇ ಮಸ್ತ್ ಮಾಡ್ತಾನೆ ರೀ. ಅವನು ಇದು ಪರ್ಪಲ್ ಕ್ಯಾಪ್ ತೊಗೊಂಡ್ಬಿಟ್ಟುನ್ರಿ ಅವನು ಇದು. ಅಂದರೂ ಏನೋ ಕಮ್ಬ್ಯಾಕ್ ಮಾಡ್ದನ್ ರೀ ಬೊಕ್ಕಳು ಚಂದ. ಅವನಿಗೆ T20 ಫಾರ್ಮೆಟ್ ಬಾಲಿಂಗೇ ಇಲ್ಲ ಅಂತಾರೆ ರೀ ಅವನಿಗೆ. ಅಂದ್ರೂ ಅವನು ಇದು ಇಂಥ ಮಸ್ತ್ ಮಾಡ್ಯಾನ ರೀ ಅವನು ಇದು. ವಿಕೆಟ್ ಮ್ಯಾಗ ವಿಕೆಟ್, ಬಾಲ್ ಡಾಟ್ ಮ್ಯಾಗ 100 ಬಾಲ್ ಡಾಟ್ಸ್ ಮಾಡ್ದನ್ ರೀ ಅವನು ಇದು. ಏನು ಕೇಳ್ತೀರಿ ಅವನು ಇದು. ಇಂಥವೆಲ್ಲರ ಸಿಗಂಗವ ಏನು ರೀ ಅವನು ಇದು. ಬಾಲಿಂಗ್ ಮಸ್ತ್ ಪಿಕ್ ರೀ ವರ್ಷಿಂದು. ಏನೋ ಅಂದ್ರೂ ಅವನು ಇದು ಸರಿ ಬಾರ್ಸಿವಿ ಮಾತ್ರ ಬೆಂಕಿ ಕಾಣಕತ್ತದ್ರ. ಅವನು ಇರೋದೇ ನಮ್ದು ರೆಡ್ ರೀ. ಅವನು ಅದ್ರೊಳಗೆ ಮತ್ತಿಟ್ಟು ಬೆಂಕಿ ಅಂದ್ರೆ ಅವನು ಡಬಲ್ ಫೈರ್. ಅವನು ಕೇಳಬೇಕು ಅವನು ಐದು. ಅದ್ರೊಳಗೆ ಮತ್ತು ಅವನು ಐದು. ಇವತ್ತು ನಮ್ಮದು ಜಾಕಬ್ ಬಚಲ್ ಕಾಕ ಅವನು ಐದು ಇವತ್ತು ಫಸ್ಟ್ ಡೆಬ್ಯೂ ಮಾಡಾಕತ್ತಿದ್ದೇನೆ ರೀ. ಫಿಲಿಪ್ ಸಾಲ್ಟು ಕುಂದರ್ಸ್ಕಿಸಿಂದ ಇವತ್ತು. ಅದ್ರ ಸಲಿಂದ ಏನೋ ಚೆನ್ನಾಗಿ ಹೊಡಿತಾನೇನಂತಂದರೆ ಹೊಡೆದನ್ರಿ ಅವನು ಫ್ಲಿಕ್ ಶಾಟ್. ಅವನು ಇದು ಎಫರ್ಟ್ಲೆಸ್ ಶಾಟ್ಗಳು ಹೊಡ್ಯಾಕತ್ತಿದ್ದನ್ರಿ ಅವನು ಏನು ಮಾಡ್ತೀರಿ. ಅವ ಅದನ್ನಲ್ರಿ ಅವನು ಇದು ಡೆಲ್ಲಿ ಅಕ್ಷರ್ ಪಟೇಲ್ ಕಾಕ. ಅವನು ಇದು ಅವನದು ಎಕ್ಸ್ಪೀರಿಯೆನ್ಸ್ ಇದ್ದಾಟಿ. ಅವ ಯಾವಾಗ ಆಡೋಕೆ ಚಾಲು ಮಾಡ್ಯಾನ ಅವಾಗ ಇವನಿಗೆ ಬೆತ್ತಲಿಗಿನ ಚಡ್ಡಿ ಹಾಕೋಕೆ ಬರ್ತಿದ್ದಿಲ್ಲ ರೀ. ಅವಾಗೇನು ಹಿಡ್ದು ಆಡಾಕತ್ತಾನ್ರಿ. ಅದ್ರೊಳಗೆ ಅವ್ನಿಗೆ ಗೊತ್ತು ಹೆಂಗೆ ಯಾರಿಗೆ ಬಾಲ್ ಹಾಕಬೇಕು, ಎಲ್ಲಿ ಕಾಲಿಗೆ ಹೊಡಿಬೇಕು ಎಲ್ಲ ಅಂತ ಕಿಶಿಂದ ಅವನು ಬಂದು ಕಿಶಿಂದ ಕಾಲಿಗೆ ಹೊಡೆದನ್ರಿ ಅವನು ಇದು. ಪಾರ್ಕ್ ಕೈಯ ಕ್ಯಾಚ್ ಕೊಟ್ಟು ಕಿಶಿಂದ ಹೋದನ್ರಿ. ಅದು ಕ್ಯಾಚ್ ಹಿಡ್ದವನು ನಮ್ಮ ಕರ್ನಾಟಕ ಬಿಲಿನಿಯರ್ ಕರುಣ್ ನಾಯರ್. ಅದು ಒಂದು ಐತ್ರಿ. ಮತ್ತು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದು ರೀ ಅವನು ಇದು. ಪಡಿಕಲ್ ಕಾಕ ಏನಾರ ಆಡ್ತಾನೆ ಅಂದರೆ ಪಡಿಕಲ್ ಕಾಕನು ಅವನ ಕಾಲ ಮ್ಯಾಗ ಅವನೇ ಕಲ್ಲು ಹಾಕೊಂಡಂಗೆ ಮಾಡ್ದನ್ರಿ. ಆಯಿತು ಅವನಾಗನ ಅವನು ಇದು. ಮತ್ತು ರಜತ್ ಪಟ್ಟಿದಾರ್ ಬಂದಿದ್ದು ಅವನು ಆಡ್ತಾನೇನಂದರೆ ರನ್ಔಟ್ ಆಗಿ ಹೋದನ್ರಿ. ಸ್ವಲ್ಪ ನೋಡ್ಬೇಕ್ರಿ, ಓಡ್ಬೇಕ್ರಿ. ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಓಡಿದ್ರೆ ಕ್ಯಾಪ್ಟನ್ ಅದಾನ್ರಿ. ಸ್ವಲ್ಪ ಆಗ್ತಾ ಇರ್ತಾವ್ರಿ ಹೆಂಗೆ, ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ರೀ. ಹಿಂಗೆ ಐತ್ರಿ ಅದು. ಸ್ವಲ್ಪ ತಲೆ ಕೆಡ್ಸ್ಕೊಬಾರ್ದ್ರಿ. ಅವನು ಇದು ಬೀಸ್ ಬಾಯಿಗೆ ಬಂದೀವ್ರಿ. 3 ವಿಕೆಟ್ ಹೋಗೋಣ ಅವನು ಇದು. ಆಯ್ತು ಮುಗಿತಿದ್ರು ಅವನು ಇದು. ಲೋ ಸ್ಕೋರೇ ಕೊಟ್ಟಾರ್ರಿ ಅವನು ಇದು. ಇದ್ರೊಳಗೆ ಹಿಂಗೆ ಟಿಣ್ಕಾಡಕತ್ತಾರ ಅಂದ್ರೆ ಬಂದೀವ್ರಿ ಬೀಸುಗಳು. ಏನು ಮಾತಾಡೋಕೆ ಹೋಗಿಲ್ಲ ರೀ. ಯಾಕಂದ್ರೆ ನಮ್ಮ ಹುಲಿ ಇತ್ತಲ್ಲ ರೀ ಕ್ರೀಸ್ನಾಗ ಇರತ್ತಾನ. ಅವ್ನು ಟೆನ್ಷನೇ ಇಲ್ಲ ರೀ. ಅವನು ಇದು ಅವ ಇರತ್ತಾನ. ಅವನು ಇದು ಟೆನ್ಷನ್ ತೊಗೊಂಬಂಗಿಲ್ಲ ರೀ. ಅವನು ಇದು ಎಂಥ ಇಂಟರ್ನ್ಯಾಷನಲ್ ಗೆಚ್ಚೇನು ರೀ. ಅವ್ನು ಜಿಜ್ಬಿದು IPL ಗೆಚ್ಚಲೇನು ರೀ ಅವನು ಇದು. ಗೆದ್ದಿಸ್ತಾನೆ ರೀ ಅವ ಇರತ್ತಾನ. ಟೆನ್ಷನ್ ತೊಗೊಂಬಂಗಿಲ್ಲ ರೀ. ಆಯ್ತು ಇವತ್ತು ಅದ್ರೊಳಗೆ ಒಂದು ಅದು ರಿವೆಂಜ್ ಇತ್ತು ರೀ. ಅದ್ರ ಸಲಿಂದ ನಾ ಏನು ಕಾಯಾಗತ್ತಿದ್ದಂದರೆ ಅವ ಅಂಥ ಸೆಲೆಬ್ರೇಷನ್ ಮಾಡ್ಯಾನ. ಇವ ಅಣ್ಣ ಹೊಸ ಸೆಲೆಬ್ರೇಷನ್ ಏನು ತಂದಾನ ಅಂತ ಕಿಶಿಂದ ನಾ ಭಾಳ ಎಕ್ಸೈಟ್ಮೆಂಟ್ನಾಗಿದ್ದೆ ರೀ. ಹಾಗಾಗಿ ಏನು ಮಾಡ್ತಾನಂತ ಗೊತ್ತಿರಲಿಲ್ಲ ರೀ. ಅಂದರೂ ಮ್ಯಾಚ್ ತಂದು ರೀ ಕೃಣಾಲ್ ಪಾಂಡ್ಯ ಮತ್ತು ನಮ್ಮ ಕಾಕ ಕೊಹ್ಲಿ ಕಾಕ ತಂದು ರೀ. ಇಬ್ಬರು ಮ್ಯಾಚ್ ಫುಲ್ ಮಸ್ತ್ ಆಡಿದ್ರು ರೀ. ಅವನು ಇದು ಏನಂದರೆ ಅವನು ಇದು ಬಾಲ್ ಟು ರನ್ ಮಾಡ್ದಂಗೆ ಮಾಡಿದ್ರು ರೀ. ತಂದೂರ ಆರಾಮ್ಸೆ ಪಾಪ ಅವನು ಇದು. ಇನ್ನೊಂದು ಏನಂದರೆ ಇವ್ರಿತ್ತಂದ್ರೆ ರೀ ಪಾಪ ಸೂರ್ಯಕುಮಾರ್ ಯಾದವ್ ಎಂದಿಲ್ಲೇ ಆರೆಂಜ್ ಕ್ಯಾಪಿಗೆ ಬಂದಾನ್ರಿ ಅವನು. ಪಾಪ ಆ ಮ್ಯಾಚಿಗೆ ಹಿಂಗೆ ತೊಗೊಂಡೋನ್ರಿ, ತಲೆ ಮ್ಯಾಗ ಹಾಕೊಂಡ್ರಿ. ಈ ಮ್ಯಾಚಿಗೆ ನೆಕ್ಸ್ಟ್ ಮ್ಯಾಚಿಗೆ ಕೊಹ್ಲಿ ತೊಗೊಂಡ್ರಿ. ಪಾಪ ಅವ್ನಿಗೆ ಏಟ್ರ ಉರಿಬಾರ್ದ್ರ ಅವನು ಅಂತ ಕಿಸಿಂದ ನಾ ಯೋಚನೆ ಮಾಡಾಕತ್ತೇನೆ ರೀ. ಪಾಪ ಅದ್ರ ಸಲಿಂದ ಸ್ವಲ್ಪ ಬಕ್ಕೊಳಿದು ಐತ್ರಿ. ಏನಂದ್ರೂ ಇವೆಲ್ಲ ತಿಂಡಿ ಮ್ಯಾಚ್ ಕೊಡ್ರಿ ಅವನು ಇದು. ಲಾಸ್ಟಿಗೆ ಏನು ಮಾಡ್ತಾನೇನಂದ್ರೆ ಕೊಹ್ಲಿ ಜಲ್ದಿ ಮುಗ್ಸೋಕೆ ಹೋದನ್ರಿ. ಅದ್ರ ಸಲಿಂದ ಸ್ವಲ್ಪ ಬ್ಯಾಟಿಗೆ ಚೆಂದ ಕನೆಕ್ಟ್ ಆಗಿಲ್ಲ ರೀ. ಕ್ಯಾಚ್ ಕೊಟ್ಟು ಬಂದನ್ ರೀ. ಸ್ವಲ್ಪ ಬಕ್ಕೊಳ ಅಫ್ಸೋಸ್ ಐತ್ರಿ. ಅದ್ರ ಸಲಿಂದ ಅವ ಏನೋ ಮಾಡ್ಬೇಕು ಅಂತ ಕುಂತಿದ್ದನ್ ರೀ. ಅವ್ನ ಗ್ರೌಂಡ್ ಅವ ಹುಟ್ಟಿದ್ದು ಎಲ್ಲ ಮಾಡಿದ್ದೆಲ್ಲ ಅಲ್ಲೇ ರೀ. ಹಂಗಾಗಿ ಏನು ಮಾಡ್ತಾನೇನಂದರೆ
ಇಲ್ರಿ ಲಾಸ್ಟಿಗೆ ನಮ್ದು ಆಪತ್ ಬಾಂಧವ ಟೀಮ್ ಡೇವಿಡ್ ಬಂದು ಕಿಶಿಂದ ಚೆನ್ನಾಗಿ ರುಬ್ಬದೋನ್ರಿ ಅವನ್ನ ರುಬ್ಬಿ ಕಿಶಿಂದ ಚೆನ್ನಾಗೇ ಇದು ಮಾಡ್ದೋನ್ರಿ ಅವನ ಇದು ಅಂದರು ಗೆದ್ದವ್ರಿ 3 ನಮ್ಮ ಕಡೆ ಅದಾವ್ರಿ ಅವನು ಇದು ಕ್ಯಾಪ್ ಪರ್ಪಲ್ ಕ್ಯಾಪ್ ಟೇಬಲ್ ಟಾಪರ್ ಅವನು ಇದೇ ಪ್ಲೇಸ್ನಾಗ ಇದ್ರೆ ಮಸ್ತ್ ಬರ್ತವ್ರಿ ಅವನು ಮತ್ತು ಸಿಗಾಮ್ರಿ ಮುಂದಿನ ಮ್ಯಾಚ್ನಾಗ ಅವನು ಇದೆ